ನಮಸ್ಕಾರ. ದಿಸ್ ಇಸ್ AK. ವೆಲ್ಕಮ್ ಟು ಮೈ ಚಾನಲ್ ಬ್ರೇಕ್ ದಿ ವಾಲ್ಸ್ ಬೈ AK. ಇದು ನನ್ನ ಮೊದಲನೇ ವಿಡಿಯೋ. ಸೊ ನಾನು ಈ ಚಾನಲಲ್ಲಿ ಎಜುಕೇಷನ್, ಫಿನಾನ್ಸ್, ಇನ್ವೆಸ್ಟ್ಮೆಂಟ್ಸ್, ಕೆರಿಯರ್, ಜಾಬ್ಸ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನನಗಿರುವಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಸೊ ನಾನು ಮೊದಲನೇ ವಿಡಿಯೋದಲ್ಲಿ ನನ್ನ ಒಂದೊಂದು ಸೈಕಾಲಜಿ ಆಫ್ ಮನಿ ಅಂತ ಒಂದು ಬುಕ್ ಇದೆ. ಸೊ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದಟ್ ಐ ಕ್ಯಾನ್ ಗೆಟ್ ಕನೆಕ್ಟೆಡ್ ವಿತ್ ಯು. ಥ್ಯಾಂಕ್ ಯು. ಸೊ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಎರಡು ವ್ಯಕ್ತಿಗಳು ಒಂದೇ ಇನ್ಕಮಲ್ಲಿ ಇರ್ತಾರೆ, ಒಂದೇ ಸ್ಯಾಲ್ರಿ ಬ್ರ್ಯಾಕೆಟಲ್ಲಿ ಇರ್ತಾರೆ, ಆದರೂ ಕೂಡ ಅವ್ರದ್ದೊಂದು ಇನ್ಕಮ್, ಲೈಫ್ ಎಕ್ಸ್ಪೆಂಡಿಚರ್ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರು ತುಂಬ ಸಾಲದಲ್ಲಿ ಇರ್ತಾರೆ, ಇನ್ನೊಬ್ಬರು ಒಳ್ಳೆ ಸೇವಿಂಗ್ ಮಾಡಿ ಇನ್ವೆಸ್ಟ್ ಮಾಡಿರ್ತಾರೆ. ಹೇಗೆ ಅಂತ ಗೊತ್ತಾ? ಯಾಕೆ ಅಂತ ಗೊತ್ತಾ? ಸೊ ಈ ಒಂದು ಬುಕ್ ಬಂದು ದಿ ಸೈಕಾಲಜಿ ಆಫ್ ಮನಿ ಅಂತ ಬೈ ಮಾರ್ಗನ್ ಹಾಸೆಲ್. ಈ ಬುಕ್ ಏನು ಹೇಳುತ್ತೆ ಅಂದರೆ, ಕ್ವಿಕ್ ರಿಚ್ ಆಗೋದ ಬಗ್ಗೆ ಇದು ಹೇಳೋದಿಲ್ಲ, ಒಂದು ಮನಸ್ಥಿತಿ, ಮೈಂಡ್ಸೆಟ್. ಸೊ ಒಂದು ಫಿನಾನ್ಸ್ ಅಂತ ಬಂದಾಗ ನೀವು ಒಂದು ಮೈಂಡ್ಸೆಟಲ್ಲಿ ಏನು ಯೋಚನೆ ಮಾಡ್ತೀರಾ, ಹೇಗೆ ನಿಮ್ಮ ಸ್ಪೆಂಡಿಂಗ್ನ ಮತ್ತು ನಿಮ್ಮ ಇನ್ಕಮ್ನ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಈ ಬುಕ್ ಒಂದು ಹೇಳುತ್ತೆ. ಈ ಬುಕ್ಕಿಂದ ಯಾರಾದರೂ ನಾನು ಬೇಗ ರಿಚ್ ಆಗ್ಬೋದು ಅಥವಾ ಬೇಗ ದುಡ್ಡು ಮಾಡ್ಬೋದು, ತುಂಬ ದುಡ್ಡು ಮಾಡ್ಬೋದು, ಹೇಗೆ ದುಡ್ಡು ಮಾಡ್ಬೋದು ಅನ್ನೋದ್ರೆ ದಿಸ್ ಈಸ್ ನಾಟ್ ದ ರೈಟ್ ಬುಕ್. ನಾನು ಈ ಬುಕ್ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ನಿಮಗೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ದಿಸ್ ಬುಕ್ ಇಸ್ ಓನ್ಲಿ ಫಾರ್ ದ ಸೈಕಾಲಜಿ ಆಫ್ ಮನಿ, ಫಾರ್ ದ ರೈಟ್ ಪೀಪಲ್. ಒಳ್ಳೆ ಮನಸ್ಥಿತಿ, ಒಳ್ಳೆ ಮೈಂಡ್ಸೆಟ್ ಇರುವಂಥವ್ರಿಗೆ ಮಾತ್ರ ಈ ಬುಕ್ಕು. ಇದನ್ನು ಓದೋದ್ರಿಂದ ನಿಮ್ಗೆ ಏನೇನು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು 5 ಪಾಯಿಂಟ್ಸಲ್ಲಿ ಹೇಳ್ತೀನಿ, ನೀವು ಅದನ್ನ ತಿಳ್ಕೊಳ್ಬೋದು. ಸೊ ಮನಿ ಅಂತ ಅಂದರೆ ಜನರಲಿ ಏನು ಜನ ತಿಳ್ಕೊಂಡಿದ್ದಾರೆ ಅಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಮ್ಯಾಥ್ಸ್ ಆರ್ ಬಜೆಟ್ ಆರ್ ಬ್ಯಾಲೆನ್ಸಿಂಗ್ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅಲ್ಲ. ಮನಿ ಅಂದರೆ ಇದು ಡೀಪ್ಲಿ ಇಮೋಷ್ನಲ್. ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಅವನು ಮಾಡುವಂಥ ಅರ್ನಿಂಗ್ ಇರ್ಬೋದು, ಎಕ್ಸ್ಪೆಂಡಿಚರ್ ಇರ್ಬೋದು, ಸ್ಪೆಂಡ್ ಇರ್ಬೋದು, ಅವನ ಕಾಸ್ಟ್ ಆಫ್ ಲಿವಿಂಗ್, ಲೈಫ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ಚೇಂಜ್ ಆಗುತ್ತೆ. ಸೊ ಇದೆಷ್ಟು ನಂಬರ್ ಅಥವಾ ಮ್ಯಾಥ್ ಆಗಿದ್ರೆ ಇದು ಹೇಗಾಗಕ್ಕಾಗುತ್ತೆ? ಮನಿ ಅನ್ನೋದು ಇಟ್ಸ್ ಜಸ್ಟ್ ಡೀಪ್ಲಿ ಇಮೋಷ್ನಲ್, ಪರ್ಸನ್ ಟು ಪರ್ಸನ್ ಡಿಫೆಂಡ್ ಆಗುತ್ತೆ. ನಿಮ್ಮ ಒಂದು ಫಿನಾನ್ಷಿಯಲ್ ಬಿಹೇವಿಯರ್ ಕೂಡ ನೀವು ಬೆಳೆದು ಬಂದ ರೀತಿ, ನಿಮ್ಮ ಮನೆ, ನಿಮ್ಮ ತಂದೆ ತಾಯಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ನೀವು ಬೆಳೆದ ರೀತಿಯಲ್ಲಿ ಡಿಪೆಂಡ್ ಆಗುತ್ತೆ. ವೆಲ್ತ್ ಅಂತ ನಾವೇನು ಕರಿತೀವಿ, ಅದು ಜಸ್ಟ್ ನಮ್ಮ ಅರ್ನಿಂಗ್ಸ್ ಅಲ್ಲ, ನಮ್ಮ ಹತ್ರ ಇರುವಂಥ ದುಡ್ಡಲ್ಲ. ನಾವು ಮಾಡುವಂಥ ಅರ್ನಿಂಗ್ಸ್ ಮತ್ತು ನಮ್ಮ ಹತ್ರ ಇರುವಂಥ ದುಡ್ಡನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಯಾವುದು ವೆಲ್ತ್ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ವೇಯಲ್ಲಿ ನೀವು ಅದನ್ನ ಪ್ರಿಸರ್ವ್ ಮಾಡ್ಕೊಂಡು ಹೋಗ್ತೀರಾ, ಫ್ಯೂಚರ್ ಎಮರ್ಜೆನ್ಸೀಸ್ ಇರ್ಬೋದು ಅಥವಾ ನಿಮ್ಮ ಒಂದು ಆಂಬಿಷನ್, ಡ್ರೀಮ್ ಫುಲ್ಫಿಲ್ ಮಾಡೋದಕ್ಕೆ, ಅದು ಬಂದು ವೆಲ್ತ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಜಸ್ಟ್ ಮನಿ. ಜನರು ಯೂಶಲಿ ಏನು ಮಾಡ್ತಾರೆ ಅಂದರೆ, ಶಾರ್ಟ್ ಟರ್ಮ್ ಥಿಂಕ್ ಮಾಡ್ತಾರೆ. ಶಾರ್ಟ್ ಟರ್ಮ್ ಒಂದು ಹ್ಯಾಪಿನೆಸ್ಗೋಸ್ಕರ, ಶಾರ್ಟ್ ಟರ್ಮ್ ಒಂದು ನಿಮ್ಗೆ ಏನೊಂದು ಪಡ್ಕೊಳ್ಬೇಕಾಗಿರ್ತದೆ ಅಥವಾ ಏನೋ ಒಂದು ಬೇಕಾಗಿರ್ತದೆ, ಅದಕ್ಕೆ ಯೋಚನೆ ಮಾಡಿ ಅದ್ರ ಮೇಲೆ ನೀವು ರ್ಯಾಷನಲ್ ಡಿಸಿಷನ್ಸ್ ತೊಗೊಳ್ತೀರಾ. ವೆಲ್ತ್ ಆರ್ ಸೈಕಾಲಜಿ ಆಫ್ ಮನಿ ಏನು ಹೇಳುತ್ತೆ ಅಂದರೆ, ವೆನ್ ಯು ಥಿಂಕ್ ಅಬೌಟ್ ದ ಲಾಂಗ್ ಟರ್ಮ್, ನೀವು ಮುಂದಾಲೋಚನೆಯಿಂದ ಯೋಚನೆ ಮಾಡಿದಾಗ, ಲೈಕ್ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿದಾಗ, ಆವಾಗ ನೀವು ಒಂದು ಕರೆಕ್ಟ್ ಪಾತಲ್ಲಿ ಇರ್ತೀರ. ರ್ಯಾಷನಲ್ ಡಿಸಿಷನ್ ಯಾವಾಗ ತೊಗೊಳ್ತಾರೆ ಅಂದಾಗ, ಆವಾಗ ನಿಮ್ಮಿಂದ ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಮಿಸ್ಟೇಕ್ ಮಾಡಿಬಿಡಿ. ಸೊ ಲಾಸ್ಟ್ ಪಾಯಿಂಟ್ ಬಂದು ಸೋಷಿಯಲ್ ಕಂಪ್ಯಾರಿಸನ್. ಸೋಷಿಯಲ್ ಕಂಪ್ಯಾರಿಸನ್ ಹೇಗಾಗುತ್ತೆ ಅಂದಾಗ, ಈಗ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ನೇಬರ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಕಸಿನ್ಸ್ ಯಾರಾದರೂ ಆಗಿರ್ಬೋದು, ನಿಮ್ಮ ಲೈಫ್ನ ಅವ್ರ ಲೈಫ್ ಜೊತೆ ನೀವು ಕಂಪೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಅದು ಇಟ್ಸ್ ಅ ಬಿಗ್ ಮಿಸ್ಟೇಕ್. ಯಾಕಂದರೆ ಎಲ್ಲ ಬೆರಳುಗಳು ಸಮವಾಗಿರೋದಿಲ್ಲ. ಹಾಗೆ ಅವ್ರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಅವರ ಮನಸ್ಥಿತಿ ಬೇರೆ ಇರುತ್ತೆ, ನಿಮ್ಮ ಮೈಂಡ್ಸೆಟ್ ಬೇರೆ ಇರುತ್ತೆ. ಸೊ ಫಸ್ಟು ನೀವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದನ್ನ ಸ್ಟಾಪ್ ಮಾಡಿ. ಕಂಪೇರ್ ಮಾಡಿದಾಗ ಏನಾಗುತ್ತೆ, ಈಗ ಲೆಟ್ಸ್ ಸೇ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರೋ ಒಬ್ಬರು ಸೂಪರ್ ಬೈಕ್ ತೊಗೊಳ್ತಾರೆ, ನಿಮಗೂ ಕೂಡ ಸೂಪರ್ ಬೈಕ್ ತೊಗೊಳ್ಬೇಕು ಅಂತ ಆಸೆ ಆಗುತ್ತೆ. ಬಟ್ ತೊಗೊಳೋಕ್ಕಿಂತ ಮುಂಚೆ ನೀವು ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ಸ್ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಕೈಲಿ ಕೆಪೇಬಲ್ ಇದೆಯಾ, ಅಫೋರ್ಡಬಿಲಿಟಿ ಇದೆಯಾ, ನಿಮ್ಮ ಅರ್ನಿಂಗ್ ಸಪೋರ್ಟ್ ಮಾಡ್ತಾ ಇದೆಯಾ, EMI ತೊಗೊಳಕ್ಕಾದ್ರೆ EMI ನಿಮಗೆ ಕಟ್ಟೋಕ್ಕಾಗುತ್ತಾ, EMI ಕಟ್ಟಿದ ಮೇಲೆ ನಿಮ್ದೆಷ್ಟು ಸೇವಿಂಗ್ಸ್ ಇರುತ್ತೆ, ಎಷ್ಟು ಅದನ್ನು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಮಾಡೋಕೆ ಹೋಗ್ತೀರಾ ನಿಮ್ಮ ಫ್ಯೂಚರ್ಗೋಸ್ಕರ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಇದಾಗಿತ್ತು ಈ ದಿನದ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಹೆಚ್ಚಿನ ಫಿನಾನ್ಸ್, ಇನ್ವೆಸ್ಟ್ಮೆಂಟ್ ಆರ್ ಎಜುಕೇಷನ್, ಕೆರಿಯರ್ ಬಗ್ಗೆ ವಿಡಿಯೋಸ್ ಬೇಕಾಗಿದ್ದಲ್ಲಿ ನನ್ನ ಚಾನೆಲ್ ಬ್ರೇಕ್ ದಿ ವಾಲ್ಸ್ ಬೈ AK ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.